ನಮಸ್ಕಾರ ಗೆಳೆಯರೇ. ಮುಂಜಾನೆಯ ನಮ್ಮ ಊಟ ಹೆಂಗಿರ್ಬೇಕಂದ್ರೆ ಒಂದು ಸಮತೋಲಿತ. ಅದರಲ್ಲಿ ಪ್ರೋಟೀನ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಮತ್ತು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ವಿಟಮಿನ್ಸ್, ಈ ರೀತಿಯಾಗಿ ಸಮತೋಲಿತವಾಗಿ ನಮ್ಮ ಊಟದಲ್ಲಿ ಮುಂಜಾನೆಯ ಊಟದಲ್ಲಿ ಪ್ರೋಟೀನ್ ಆದರೆ ನಮ್ಮ ದಿನಚರಿ ಆಗಿರುತ್ತೆ. ಆ್ಯಕ್ಟಿವ್ ಆಗಿ ಒಂದು ಒಳ್ಳೆಯ ಮನಸ್ಸಿನ ಕಡೆಯಿಂದ ಪ್ರೋಟೀನ್ ಸಿಗ್ತದೆ. ಮಾರ್ನಿಂಗ್ ನ್ಯೂಟ್ರಿಯೆಂಟ್ಸ್, ಫೈಬರ್ ಎಲ್ಲ ಸಿಕ್ಕಿದ್ರೆ ನಾವು ಹುಮ್ಮಸ್ಸಿನಿಂದ ಕೆಲಸ ಮಾಡ್ಬೋದು. ಆ ಮುಂಜಾನೆಯ ಊಟಕ್ಕೆ ನಾವು ನಾಷ್ಟ ಆಗಿರ್ಬೋದು, ಟಿಫನ್ಗೆ ನಮಗೆ ಏನೇನು ತಿನ್ನಬೇಕು, ಲಿಟಲಾಗಿ ಹೆಲ್ದಿ ಫುಡ್ ಏನೇನು ತಿನ್ಬೇಕಂದ್ರೆ ಎಗ್ ಆಮ್ಲೆಟ್ ಆಗಿರ್ಬೋದು. ಎಗ್ ಆಮ್ಲೆಟ್ಗಿಂತ ನಮಗೇನು ಆಮ್ಲೆಟ್ ಒಳಗೆ ಎಗ್ ಒಳಗೆ ಏನೇನು ಸಿಗ್ತದೆ, ವಿಟಮಿನ್ಸ್ ಆಗಿರ್ಬೋದು, ಮತ್ತು ಕ್ಯಾಲ್ಸಿಯಮ್, ಐರನ್ ಸ್ವಲ್ಪ ನಮಗೆ ಸಿಗುತ್ತಂದ್ರೆ 1 ಅಥವಾ 2 ಎಗ್ ತಿಂದ್ರೆ ಮಾರ್ನಿಂಗ್ ಪ್ರೋಟೀನ್ ನಮ್ಗೆ ಕವರ್ ಆಗ್ಬೋದು. ಮತ್ತು ಪೀನಟ್ಸ್ ಬಟರ್ ಕೂಡ ತಿನ್ಬೋದು ನಾವು. ಎಗ್ ತಿನ್ನೋದ್ರಿಂದ ಲುಟಿನ್ ಆಗಿರ್ಬೋದು, ಯೋಕ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ ಅಪಿಯರ್ ಟು ಸಪೋರ್ಟ್ ಅಂದರೆ ನಮ್ಮ ಕಣ್ಣು ಅಥವಾ ಬೇರೆ ಸ್ಕಿನ್ನು, ಲಿವರ್ ಎಲ್ಲವೂ ಹೆಲ್ಪ್ ಆಗ್ತದೆ ಎಗ್ರಿಂದ. ಗ್ರೀಕ್ ಯೋಗಟ್ ಅಂತ ಬರ್ತದೆ, ಅದು ಕೂಡ ನಾವು ಮಿಲ್ಕ್ ಕರ್ಡ್ಸಿಂದ ಮಾಡಿರುವಂಥದ್ದು. ಅದನ್ನು ಕೂಡ ನಾವು ತೊಗೋಬೋದು. ಅಲ್ಲಿ ಕ್ಯಾಲ್ಸಿಯಮ್, ವಿಟಮಿನ್, ಜಿಂಕ್, ಪೊಟ್ಯಾಷಿಯಮ್, ಫಾಸ್ಫರಸ್ ಎಲ್ಲ ಸಿಗ್ತದೆ ನಮಗೆ ಅದರಲ್ಲಿದ್ದ. ಕಾಫಿ ಎಷ್ಟು ಸ್ವಲ್ಪ ಬೇಕೋ ಅಷ್ಟು ವಿತೌಟ್ ಶುಗರ್ ತೊಗೋಬೇಕು. ಮತ್ತು ನಮಗೆ ಈ ಪೀನಟ್ಸ್ ಬಟರ್ ಬರುತ್ತಲ್ಲ, ಪೀನಟ್ಸ್ ಬಟರ್ ತೊಗೋಬೋದು, ಅಥವಾ ಚಿಯಾ ಸೀಡ್ಸ್ ತೊಗೋಬೋದು. ಹೈ ಪ್ರೋಟೀನ್ ಪೀನಟ್ಸ್ ಬಟ್ರಲ್ಲಿ ಬರ್ಬೋದು. ನೀವು ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್ ಈ ಥರ ಅದರಲ್ಲಿ ನೀವು ಯೂಸ್ ಮಾಡ್ಬೋದು. ಮತ್ತು ಬೆರೀಸ್ ಬರ್ತಾವೆ, ಅದನ್ನು ಕೂಡ ಬ್ಲೂಬೆರೀಸು, ರಸ್ಬೆರೀಸು, ಸ್ಟ್ರಾಬೆರೀಸು ಮತ್ತು ಬ್ಲ್ಯಾಕ್ ಬೆರೀಸು ಅದನ್ನು ಕೂಡ ನಾವು ತೊಗೋಬೋದು. ಕಾಟೇಜ್ ಯೂಸ್ ಮಾಡ್ಕೋಬೋದು ನಾವು. ಕಾಟೇಜ್ ಯೂಸ್ ಮಾಡಿಕೊಂಡ್ರು ಕೂಡ ನಮಗೆ ಹೆಲ್ಪ್ ಆಗ್ತದೆ. ಮತ್ತು ಹೋಲ್ ಗ್ರೇನ್ ಟೋಸ್ಟ್ ಅಂತ ಬರ್ತಾವೆ, ಅವು ಕೂಡ ನಾವು ಪ್ರೋಟೀನಾಗಿ ತೊಗೋಬೋದು. ನಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಗ್ರೀನ್ ಟೀ ಕೂಡ ಎಷ್ಟು ಬೇಕಷ್ಟು ತೊಗೊಂಡ್ರೆ ಮಾರ್ನಿಂಗ್ ನಮ್ಗೆ ಎಷ್ಟು ಸಿಗ್ತದಲ್ಲ ಪ್ರೋಟೀನ್, ಫೈಬರ್, ನ್ಯೂಟ್ರಿಯೆಂಟ್ಸ್ ಹಾಕ್ಲಿಕ್ಕೆ ನಮ್ಗೆ ಅಷ್ಟು ಸಿಗ್ತದೆ. ನಾವು ಮುಂಜಾನೆ ದಿನಚರಿ ನಮಗೆ ಚೆನ್ನಾಗಿರುತ್ತೆ. ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅಷ್ಟು ಪ್ರೋಟೀನ್ ಇರಬೇಕು, ಅಷ್ಟು ಫೈಬರ್, ನ್ಯೂಟ್ರಿಯೆಂಟ್ಸ್ ಎಲ್ಲ ತಗೋಬೇಕು. ಆದಾಗ ಬೇಕಾದರೆ ಪ್ರೋಟೀನ್ ಶೇಕ್ಸ್ ಕೂಡ ಯೂಸ್ ಮಾಡಿಕೊಂಡ್ರೆ ನಮ್ಮ ಮುಂಜಾನೆಯ ದಿನ ಹೆಂಗಿರ್ತದೆ ಅದೇ ಮುಖಾಂತರ ಫುಲ್ ದಿನ ಒಂದು ಹುಮ್ಮಸ್ಸಿನಿಂದ ಕೂಡಿರ್ತದೆ. ಹಾಗಾಗಿ ಮುಂಜಾನೆ ಎಷ್ಟು ಪ್ರೋಟೀನ್ ಬೇಕು, ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅದನ್ನು ತಗೊಂಡು ಹೆಲ್ದಿಯಾಗಿರಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.